ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಬಂದು 4ನೇ ಆಷಾಢ ಶುಕ್ರವಾರ ಆಗಿದೆ. ಇಂತಹ 4ನೇ ಶುಕ್ರವಾರದ ಆಷಾಢದ ದಿನದ ಶುಕ್ರವಾರ ಸಂಜೆ ಸಮಯದಲ್ಲಿ ನೀವು ಮಾಡ್ಕೊಳ್ಬೋದಾದಂತಹ ತಾಂತ್ರಿಕ ಪ್ರಯೋಗನ ನಾನು ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಯಾಕಂದರೆ ಸ್ನೇಹಿತರೆ, ವಿಶೇಷವಾಗಿ ಇವತ್ತಿನ ದಿನ ನಾವು ತುಳಸಿಯ ಗಿಡದ ಮಣ್ಣಿನಲ್ಲಿ 1 ರೂಪಾಯಿ ನಾಣ್ಯವನ್ನು ನಾವು ಬಚ್ಚಿಡೋ ಅಂಥದ್ದನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿರುವಂತಹ ಶನಿದೋಷ ಇರ್ಬೋದು, ರಾಹುದೋಷ ಇರ್ಬೋದು, ಅಂಥದ್ದು ಹೋಗಬೇಕು ಅಂತ ಅಂದಾಗ ನಾವು ಈ ನಾಣ್ಯವನ್ನು ತುಳಸಿ ಕಟ್ಟೆಯಲ್ಲಿ ಬಚ್ಚಿಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ವೇಳೆ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದ ಸದಸ್ಯರ ನಡುವೆ ಆವಾಗಿಂದ ಅವಾಗೆ ಸಮಸ್ಯೆಗಳು, ಮನಸ್ತಾಪಗಳು, ಕಿತ್ತಾಟಗಳು ಬರ್ತಾ ಇದ್ದರೆ, ಅಥವಾ ಒಟ್ಟಿಗೆ ಇದ್ದಂಥ ಫ್ಯಾಮಿಲಿಗಳಲ್ಲಿ, ಕೂಡು ಕುಟುಂಬಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಜಗಳಗಳಾಗ್ತಾ ಇರ್ಬೋದು, ಒಡೆದಾಟಗಳಾಗ್ತಾ ಇರ್ಬೋದು, ಮನಸ್ತಾಪಗಳಾಗ್ತಾ ಇರ್ಬೋದು, ಕಿರಿಕಿರಿಗಳಾಗ್ತಾ ಇರ್ಬೋದು. ಅಂತಹ ಕಿರಿಕಿರಿಗಳೆಲ್ಲ ಹೋಗಬೇಕು ಅಂತ ಬಯಸೋವಂಥವ್ರು, ಮನೆಯ ಸದಸ್ಯರ ನಡುವೆ ಪ್ರೀತಿ ಇರಬೇಕು ಅಂತ ಬಯಸೋವಂಥವ್ರು ಇವತ್ತಿನ ದಿನ ವಿಶೇಷವಾಗಿ ತುಳಸಿ ಗಿಡದ ಮಣ್ಣಿನಲ್ಲಿ ನಾವು ನಾಣ್ಯವನ್ನು ಬಚ್ಚಿ ಇಡೋದ್ರಿಂದ ಖಂಡಿತವಾಗ್ಲೂ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಸಾಮರಸ್ಯ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ಇದು ಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ತುಳಸಿ ಗಿಡದ ಮಣ್ಣಿನಲ್ಲಿ 1 ರೂಪಾಯಿಯ ತಾಮ್ರದ ನಾಣ್ಯ ಅಥವಾ ಬೆಳ್ಳಿಯ ನಾಣ್ಯವನ್ನು ಹಾಕಿಡುವುದರಿಂದ ಅಕಸ್ಮಾತು ಬೆಳ್ಳಿ ಮತ್ತು ತಾಮ್ರದ ನಾಣ್ಯ ಇಲ್ಲ ಅಂದ್ರೂ 1 ರೂಪಾಯಿ ನಾಣ್ಯವನ್ನಾದರೂ ಮನೆಯಲ್ಲಿ ನಾವು ತುಳಸಿ ಗಿಡ ಪೂಜೆ ಮಾಡುವಂಥ ತುಳಸಿ ಗಿಡದ ಮಣ್ಣಿನಲ್ಲಿ ಬಚ್ಚಿಡೋ ಅಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳ ಸಂಚಾರ ಹೆಚ್ಚಾಗುತ್ತದೆ, ದೈವಿಕ ಶಕ್ತಿಯು ಹೆಚ್ಚಾಗುತ್ತದೆ, ಮನೆಯ ಮೇಲೆ ದೇವರುಗಳ ಆಶೀರ್ವಾದ ಕೂಡ ಇರುತ್ತದೆ. ಇದು ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ ಎಂದು ಶಾಸ್ತ್ರ ಕೂಡ ಹೇಳುತ್ತದೆ ಎನ್ನುವ ನಂಬಿಕೆಯಿಂದ ಇದನ್ನು ನಾವು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ಇದಕ್ಕೆ ಶಾಸ್ತ್ರದಲ್ಲೂ ಅದರದ್ದೇ ಆದ ಮಹತ್ವವಿದೆ. ಅದರಲ್ಲೂ ವಿಶೇಷವಾಗಿ ನಾವು ಈ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ತುಳಸಿ ಗಿಡದ ಮಣ್ಣಿನಲ್ಲಿ 1 ರೂಪಾಯಿ ನಾಣ್ಯವನ್ನು ಹಾಕಿಡುವುದರಿಂದ ಮನೆಯಲ್ಲಿನ ಎಲ್ಲ ರೀತಿಯ ವಾಸ್ತು ದೋಷಗಳು ಕೂಡ ಪರಿಹಾರವಾಗುವುದು. ಯಾವುದೇ ರೀತಿಯಲ್ಲಿಯೂ ಅತಿಯಾದ ವಾಸ್ತು ದೋಷವು ಮನೆಯಲ್ಲಿ ಇದೆ ಎಂದರೆ ಆ ದೋಷಗಳನ್ನು ಸೃಷ್ಟಿಸುತ್ತಿದೆ. ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ, ಜಗಳ ಆಗ್ತಿದೆ, ನೆಮ್ಮದಿ ಇಲ್ಲ, ಮನೆಯಲ್ಲಿ ದುಡಿತಾ ಇರುವಂಥ ಯಜಮಾನನಿಗೆ ಮಾನಸಿಕವಾಗಿ ದೈಹಿಕವಾಗಿ ನೆಮ್ಮದಿ ಇಲ್ಲ ಅಂತ ಬಯಸುವಂಥವರು ಖಂಡಿತವಾಗ್ಲೂ ನೀವು ಇವತ್ತಿನ ದಿನ ತುಳಸಿ ಗಿಡದ ಮಣ್ಣಿನಲ್ಲಿ, ಅಂದರೆ ನೀವು ಸಂಜೆ ಹೊತ್ತು ದೀಪ ಹಚ್ಚುವಂಥ ಸಂದರ್ಭದಲ್ಲಿ ವಿಶೇಷವಾಗಿ 1 ರೂಪಾಯಿ ನಾಣ್ಯನ ತಗೊಂಡು ನಿಮಗೆ ಏನು ಬೇಕೋ, ನಿಮ್ಮ ಮನೆಯಲ್ಲಿ ದುಡ್ಡು ಬೇಕಾ, ಶುಭ ಕಾರ್ಯಗಳಾಗಬೇಕಾ, ಆರೋಗ್ಯ ಬೇಕಾ, ಆಯಸ್ಸು ಬೇಕಾ, ನಿಮಗೆ ಯಾವ ವಿಷಯದಲ್ಲಿ ನಿಮಗೆ ಪ್ರಗತಿ ಆಗಬೇಕು ಅಂತ ನೀವು ಬಯಸ್ತೀರೋ ಅಂಥದ್ದನ್ನು ನೀವು ಲಕ್ಷ್ಮಿಯ ಸಮೇತ, ನಾರಾಯಣನ ಸಮೇತ, ತುಳಸಿ ದೇವಿನ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯ ತುಳಸಿ ಗಿಡದ ಮುಂದೆ 1 ರೂಪಾಯಿ ನಾಣ್ಯನ ನೀವು ಬಚ್ಚಿಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂಥ ಎಷ್ಟೋ ನೋವುಗಳು, ಕಷ್ಟಗಳು ಎಲ್ಲ ನಿವಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯವನ್ನು ಹಾಕಿಡುವುದು ಇಂದು ನೆನೆಯ ಪದ್ಧತಿಯಲ್ಲ. ಇದು ತುಂಬಾ ಹಿಂದಿನಿಂದಲೂ ಜನರು, ಅಂದರೆ ಪೂರ್ವಿಕರು ಮಾಡ್ಕೊಂಬಂತ ಇರೋಂಥ ಇದು ಹಳೆಯ ಪದ್ಧತಿ ಆಗಿರುತ್ತೆ. ಅದರಲ್ಲೂ ತುಳಸಿ ಗಿಡದ ಮಣ್ಣಿನಲ್ಲಿ ನಾವು ನಾಣ್ಯವನ್ನು ಹಾಕಿಡುವುದು ಸುಖ ಸಮೃದ್ಧಿಯ ಸಂಕೇತವಾಗಿರುತ್ತದೆ. ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯವನ್ನು ಹಾಕಿಡುವುದರಿಂದ ಆ ತುಳಸಿ ಗಿಡ ಬೆಳೆದಷ್ಟು ಚೆನ್ನಾಗಿ ಮನೆ ಅಭಿವೃದ್ಧಿಯಾಗುತ್ತದೆ. ಧನ ಸಂಪತ್ತು ಮತ್ತು ಸಮೃದ್ಧಿ ಕೂಡ ಆ ಮನೆಯಲ್ಲಿ ತುಂಬಿರುತ್ತದೆ ಎನ್ನುವ ನಂಬಿಕೆ ಇದೆ. ಅದಕ್ಕೋಸ್ಕರ ಇವತ್ತಿನ ದಿನ ಆಷಾಢ ಶುಕ್ರವಾರದ 4ನೇ ಶುಕ್ರವಾರ ಆಗಿರೋದ್ರಿಂದ ಇದನ್ನು ನೀವು ಗೋಧೂಳಿ ಸಮಯದಲ್ಲಿ ಸಂಜೆ
ಸಂಜೆ ಸಮಯದಲ್ಲಿ ಖಂಡಿತವಾಗ್ಲೂ ₹1 ನಾಣ್ಯನ ನೀವು ಬಚ್ಚಿಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.